ನನ್ನ ರಾಜ್ಯದಲ್ಲಿ ನಿಮ್ಮ ರಾಜ್ಯದಲ್ಲಿ ಪತಿವ್ರತೆ ಹೆಣ್ಮಕ್ಕಳ ನಾವು ಬರೇ ಹಿಂದಿನ ಕಾಲದಲ್ಲಿ ಪತಿವ್ರತೆಯನ್ನು ನೋಡಿದ್ದೀವಿ. ಆದ್ರೆ ನಮ್ಮ ರಾಜ್ಯದಲ್ಲಿ ಕೂಡ ಈಗ ಆಗಬೇಕು, ಎಲ್ಲ ಪತಿವ್ರತೆಯರಾಗಬೇಕು ಅನ್ನುವಂತ ಒಂದು ಸಂಕಲ್ಪ ಇದೆ ನನ್ನ ತಾಯಿಯರು. ಪತಿವ್ರತೆ ಅಂದ್ರೆ ಕೇವಲ ದೇಹ ಅಲ್ಲ, ಮನಸ್ಸಲ್ಲ, ಪ್ರತಿಯೊಂದು ಇಂದ್ರಿಯಗಳನ್ನು ಕೂಡ ಜ್ಞಾನ ಹೋಗಬಾರದು. ಅದಕ್ಕೆ ಊರ ಮುಂದಿನ ಮಾಲಿ ಯಾರು ತೋಡಿದರೆ ಕಾಲು ಜಾರಿದರೆ ಕೈಲಾಸ, ಮನವ ಜಾರಿದರೆ ಅವನ ನಾಶ ಅಂತ ಹೇಳ್ತಾರೆ. ಅದಕ್ಕೆ ನಾವು ನಮ್ಮ ಮನಸ್ಸನ್ನ, ನಮ್ಮ ದೇಹವನ್ನ ಎಲ್ಲ ನಿಗ್ರಹ ಒಂದೇ ಕಡೆ ಇಟ್ಟಾಗ ಮಾತ್ರ ಇಂದ್ರಿಯಗಳನ್ನ ಜಾರಿ ಹೋಗಬಾರದು, ಮನಸ್ಸು ಜಾರಿ ಹೋಗಬಾರದು. ಕಾಲು ಜಾರಿದರ ಕೈಲಾಸ, ಬಲವ ಜಾರಿದರೆ ಬನವಾಸ. ಕೂಡ ಮುಂದಿನ ಬಾರಿ ಯಾರ ತೋಡಿದರೆ, ಕೂಡ ಮುಂದಿನ ಬಾರಿ ಯಾರ ತೋಡಿದರೆ, ಕಾಲು ಜಾರಿದರ ಕೈಲಾಸ, ಬಲವ ಜಾರಿದರ ಬನವಾಸ, ಬಲವ ಜಾರಿದರ ವಂದಿಪೆ ನಿನಗೆ ಗಣನಾಥ, ಪೂಜಿಪೆ ನಿನಗೆ ಹೇ ನಾಥ. ವಿಘ್ನ ವಿನಾಶಕ ವಿದ್ಯಾಪ್ರದಾಯಕ ಸಿದ್ಧಿಪ್ರದಾಯಕ ಗಣನಾಥ. ತೀರ್ಥೇಶ್ವರ ಅವರು ನಮ್ಮ ಕಮಿಟಿಯ ಅಧ್ಯಕ್ಷರಿಗೆ ಮತ್ತು ಸದಸ್ಯರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ. ನಾನು ಮತ್ತು ಡಾಕ್ಟರ್ ಈಶ್ವರಾನಂದ ಸ್ವಾಮೀಜಿಯವರಿಗೂ ಕೂಡ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಅಪ್ಪ ಸಾಹೇಬ್ ತೀರ್ಥೇಶ್ವರ ಅವರು ಬಂದು ಮೊದಲಿಗೆ ಈಶ್ವರಾನಂದ ಸ್ವಾಮೀಜಿಯವರಿಗೆ ಅಪ್ಪ ಸಾಹೇಬ್ ತೀರ್ಥೇಶ್ವರ ಅವರು ಬಂದು ಶಾಲು ಸನ್ಮಾನಿಸಬೇಕು. ವಂದಿಪೆ ನಿನಗೆ ಗಣನಾಥ, ಪೂಜಿಪೆ ನಿನಗೆ ಹೇ ನಾಥ. ವಿಘ್ನ ವಿನಾಶಕ ವಿದ್ಯಾಪ್ರದಾಯಕ ಸಿದ್ಧಿಪ್ರದಾಯಕ ಗಣನಾಥ, ಸಿದ್ಧಿಪ್ರದಾಯಕ ಗಣನಾಥ. ಸರ್ವಶಕ್ತಿಯು ನೀನೇ, ಸಿದ್ಧಿಪ್ರದಾಯಕ ನೀನೇ.